ಹಲೋ ವಿದ್ಯಾರ್ಥಿಗಳೇ, ನಾವು ಈಗ 10ನೇ ತರಗತಿ ಗಣಿತ ಅದರಲ್ಲಿರುವ 13ನೇ ಘಟಕ ಸಂಖ್ಯಾಶಾಸ್ತ್ರ ಅದರಲ್ಲಿರುವ 13 ಪಾಯಿಂಟ್ ಅಭ್ಯಾಸ 13.1ರಲ್ಲಿರುವ 4ನೇ ಲೆಕ್ಕ ಏನದ ಬಿಡಿಸೋಣ ನೋಡ್ರಿ. ಒಂದು ಆಸ್ಪತ್ರೆಯಲ್ಲಿ ಒಬ್ಬ ವೈದ್ಯರ ಬಳಿ 30 ಮಹಿಳೆಯರು ತಪಾಸಣೆಗೆ ಒಳಗಾದರು ಮತ್ತು ಪ್ರತಿ ನಿಮಿಷಕ್ಕೆ ಹೃದಯ ಬಡಿತಗಳ ಸಂಖ್ಯೆಯನ್ನು ದಾಖಲಿಸಿ ಕೆಳಗಿನಂತೆ ಕ್ರೋಢೀಕರಿಸಲಾಯಿತು. ಸೂಕ್ತ ವಿಧಾನವನ್ನು ಆಯ್ಕೆ ಮಾಡಿ ಈ ಮಹಿಳೆಯರ ಪ್ರತಿ ನಿಮಿಷದ ಹೃದಯ ಬಡಿತಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತಾರೆ. ಸೂಕ್ತ ವಿಧಾನ ಅಂದ್ರೆ 3 ವಿಧಾನ ಅದಾವ ಸರಾಸರಿ ಕಂಡುಹಿಡ್ಲಿಕ್ಕೆ. ಒಂದನೇದು ನೇರ ವಿಧಾನ, ಎರಡನೇದು ಅಂದಾಜು ಸರಾಸರಿ ವಿಧಾನ, ಮೂರನೇದು ಹಂತ ವಿಚಲನ ವಿಧಾನ. ಇದರಲ್ಲಿ ಸೂಕ್ತ ವಿಧಾನ ಅಂದ್ರೆ ನಾವು ಈ ವಿಧಾನ ಬಳಸೋಣ, ಹಂತ ವಿಚಲನ ವಿಧಾನ ಬಳಸೋಣ, ಈಸಿ ಆಗ್ತದೆ. ಯಾಕಂದ್ರೆ ಅಂಕಿ ಸಂಖ್ಯೆಗಳು ಸ್ವಲ್ಪ ದೊಡ್ಡದು ಇದಾವೆ, ಅದ್ರ ಸಲುವಾಗಿ ನಾವು ಏನು ಮಾಡುವ ಹಂತ ವಿಚಲನ ವಿಧಾನವನ್ನು ಬಳಸೋಣ. ಈಗ ಏನು ಕೇಳಿದ್ರೆ ಸರಾಸರಿ ಕೇಳಿದ್ದಾರೆ. ಅದಕ್ಕೆ ಈಗ ನಾನು ನೆಕ್ಸ್ಟ್ ಪೇಜಲ್ಲಿ ಏನು ಮಾಡ್ತೀನಿ, ಇವು ಅಡ್ಡ ಸಾಲು ಇದಾವಲ್ಲ, ಇವೆಲ್ಲ ಅಡ್ಡ ಸಾಲು ಇದಾವೆ. ಇವೆಲ್ಲ ನಾನು ಏನು ಮಾಡ್ತೀನಿ, ಕಂಬ ಸಾಲಲ್ಲಿ ಬರೆದುಕೊಳ್ತೀನಿ ನೋಡ್ರಿ. ಇಲ್ಲಿ ನೋಡಿ ಬರೆದಿದ್ದೀನಿ. ಪ್ರಶ್ನೆ ಸಂಖ್ಯೆ 4 ಪರಿಹಾರ ನೋಡಿ. ವರ್ಗಾಂತರದ ಇಲ್ಲಿ ಆವೃತ್ತಿ ಮಧ್ಯಬಿಂದು UI ಕಂಡುಹಿಡಬೇಕು. UI xi - fi × UI. ಈಗೇನು ಮಾಡ್ತೀನಿ, ಇವೆಲ್ಲ ನಾನು ವರ್ಗಾಂತರಗಳು ಅಡ್ಡ ಸಾಲು ಇರ್ತಲ್ಲ, ಇಲ್ಲೇ ಏನು ಮಾಡ್ತೀನಿ, ಕಂಬ ಸಾಲಲ್ಲಿ ನಾನು ಬರೆದುಕೊಳ್ತೀನಿ ನೋಡ್ರಿ. ಈ ರೀತಿ ಅಡ್ಡ ಸಾಲಿದ್ದು ಕಂಬ ಸಾಲು ಬರೆದುಕೊಂಡೆ ನೋಡ್ರಿ. 65ರಿಂದ 68 ಮಹಿಳೆಯರ ಹೃದಯ ಬಡಿತಗಳ ಸಂಖ್ಯೆ 65ರಿಂದ 68 ಸಲ ಒಂದು ನಿಮಿಷಕ್ಕೆ ಬಡ್ಕೊಳ್ಳೋದವರು ಇಬ್ಬರು ಅದಾರ. 68ರಿಂದ 71 4. ಈ ರೀತಿ ಎಲ್ಲ ಬರೆದಿದ್ದೀನಿ ನಾನು. ಒಟ್ಟು ತಪಾಸಣೆ ಒಳಗಾದವರು ಅಂದರೆ 30 ಮಹಿಳೆಯರು ಅದಾರೆ. ಅದರಿಂದ ಅದು ಸಿಗ್ಮಾ FI ಅಂದರೆ ಎಲ್ಲ ಕೂಡಿಸಿದಾಗ ಇವು 30 ಅಂತ ಬರೆದುಕೊಂಡೆ. ಸಿಗ್ಮಾ FI ಕೂಡಿಸಿದಾಗ 30 ಆಯಿತು. ನೆಕ್ಸ್ಟ್ ಏನು ಮಾಡಬೇಕು, ನಾವೀಗ ಮಧ್ಯಬಿಂದು ಕಂಡುಹಿಡಿಬೇಕು. ಮಧ್ಯಬಿಂದು ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು, 65 + 68 ಎರಡು ಕೂಡಿಸಿ 2ರಿಂದ ಭಾಗಿಸ್ಬೇಕು. ಅವಾಗ ನಮಗೇನು ಸಿಗ್ತದೆ, ಮಧ್ಯಬಿಂದು ಸಿಗ್ತದೆ ನೋಡಿರಿ. ಯಾವುದೇ ವಿಧಾನ ಇದ್ದರೂ ಮಧ್ಯಬಿಂದು ತನಕ ಸೇಮ್ ಇರ್ತದೆ. ಈಗೇನು ಮಾಡಬೇಕು, 65ಕ್ಕೆ 68 ಕೂಡಿಸ್ಬೇಕು. ಕೂಡಿಸಿ 2ರಿಂದ ಭಾಗಾಕಾರ ಮಾಡಬೇಕು. ಆವಾಗ ನಮಗೇನು ಸಿಗ್ತದೆ, ಇಲ್ಲಿ ಮಧ್ಯಬಿಂದು ಸಿಗ್ತದೆ. ಇವೆರಡರ ಮಧ್ಯಬಿಂದು ಇಲ್ಲಿ ಬರೀಬೇಕು, ಇವೆರಡರ ಮಧ್ಯಬಿಂದು ಇಲ್ಲಿ ಬರೀಬೇಕು ನೋಡಿರಿ. 5 + 8 13 ಆಯಿತು. 5 + 8 13 ಆಯಿತು. 13 ಕೈಲ 1 12 13 ಆಯಿತು. ಅಂದ್ರೆ 133 ಆಯಿತು. 133ಕ್ಕೆ ನಾವು 2ರಿಂದ ಭಾಗಾಕಾರ ಮಾಡ್ಬೇಕು ನೋಡಿರಿ. 2 6 12, 3 2 ಕಳೆದ್ರೆ 1, 1 1 ಕಳೆದ್ರೆ 0, ಇದು 3 ಇಳಿಸ್ಕೊಳ್ಬೇಕು. 13 ಆಯಿತು. 2 6 12 ಮತ್ತು 3 2 ಕಳೆದ್ರೆ 1 ಉಳಿತು. 1 1 ಕಳೆದ್ರೆ 0. ಇಲ್ಲಿ ದಶಮಾಂಶ ಕೊಟ್ಟು ಮುಂದೊಂದು 0 ಇಳಿಸ್ಕೊಂಡ್ಬಿಡ್ಬೇಕು. 2 ಇಲ್ಲೇ 10. 10 ಕಳೆದ್ರೆ ಬಂತು 0 ಬಂತು. ಇದು ನಮಗೇನು ಬಂತು, ಇಲ್ಲಿ ಮಧ್ಯಬಿಂದು ಬಂತು. ಇವೆರಡರ ಮಧ್ಯಬಿಂದು ನಮಗೆ 66.5 ಅಂತ ಬಂತು. ಏನೊಟ್ಟು ಡಿಫ್ರೆನ್ಸ್ 3 ಇದಾವೆ. 65ರಿಂದ 68 3, 68 71 3. ವರ್ಗಾಂತರ ಗಾತ್ರ ಎಲ್ಲ ಕಡೆ ಏನೆಷ್ಟಿದೆ, ನಮಗೆ ವರ್ಗಾಂತರ ಗಾತ್ರ ಏನಿದೆ 3 ಅಂತಿದೆ. ಇದು ವರ್ಗಾಂತರ ಗಾತ್ರ ಅಂದರೆ ಹೆಚ್ಚಲ್ಲಿ ಗುರುತು ಮಾಡ್ತಾರೆ, ಅದು 3 ಇದೆ. ಈಗ ಪ್ರತಿ ಸಲ ಈ ಲೆಕ್ಕ ಮಾಡೋ ಬದಲಿ ಇದಕ್ಕೆ ನಾವು ಕೂಡಿಸ್ಕೋತ 3 ಕೂಡಿಸ್ಕೋತ ಹೋಗಬೇಕು. ಯಾವಾಗ ಇದು ಬರ್ತದೆ, ಈಗ ನೋಡಿರಿ, ಈಗ 66.5ಕ್ಕೆ 3 ಕೂಡಿಸೋದಂದ್ರೆ 69.5 ಆಯಿತು. ಇವೆರಡರ ಸರಾಸರಿ ಈ ರೀತಿ ಮಾಡಿದ್ರೂ ಅದೇ ಬರ್ತದೆ, ಅಥವಾ ಡೈರೆಕ್ಟಿಗೆ ಇಲ್ಲಿ ಇದಕ್ಕೆ ನೋಡಿ ಬರ್ಕೋತ ಹೋಗ್ಬೇಕು ನಾವು. ಈಗ ನೋಡಿರಿ, ಇದಕ್ಕೆ ಮತ್ತು 69ಕ್ಕೆ 3 ಕೂಡಿಸ್ರಿ 70 71 72 ಆಗ್ತದೆ ನೋಡಿರಿ. 69ಕ್ಕೆ ಮತ್ತು 3 ಅಂದ್ರೆ 70 71 72 72.5 ಬರ್ತದೆ ನೋಡಿರಿ. 72.5 ಇದೇ ರೀತಿ. ಮತ್ತು ಇದಕ್ಕೆ 2 ಕೂಡಿಸ್ರಿ 3 ಕೂಡಿಸ್ರಿ, ಮತ್ತೆ 3 ಕೂಡಿಸ್ರಿ 75.5 ಆಯಿತು. ಮತ್ತು 3 ಕೂಡಿಸ್ರೆ 78.5 ಆಯಿತು. ಮತ್ತು 3 ಕೂಡಿಸ್ರೆ ಇದಕ್ಕೆ 81.5 ಆಯಿತು. ಮತ್ತು 3 ಕೂಡಿಸ್ರೆ ಇದಕ್ಕೆ 84.5. ಈ ರೀತಿ ಪ್ರತಿಯೊಂದಕ್ಕೆ ಲೆಕ್ಕ ಮಾಡೋ ಬದಲಿ ಇಲ್ಲಿ ಇಲ್ಲೇನು ವರ್ಗಾಂತರ ಗಾತ್ರ ಏನಿದೆ ನೋಡಿ, ಅದನ್ನು ನಾವು ಕೂಡಿಸ್ಕೋತ ಹೋಗ್ಬೇಕು. ಆಯಿತಾ. ಇಲ್ಲಿಂದ ನಮಗೆ ಮಧ್ಯಬಿಂದು ಕಂಡುಹಿಡಿದ್ವಿ. ಈಗ ನಾವು ಸೂತ್ರದಾಗ UI ಕಂಡುಹಿಡಬೇಕು. UI ಕಂಡುಹಿಡಬೇಕಂದ್ರೆ ನಮಗೆ XI ಅಂದರೆ ಇದು XI ನೋಡಿರಿ. ಮಧ್ಯಬಿಂದುಗೆ XI ಅಂತಾರೆ. XI ಇದ್ರೆ A ಅಂದರೆ ಯಾವ್ದು ತಿಳ್ಕೊಳ್ಬೇಕಂದ್ರೆ ನಾವು ಇಲ್ಲಿ ಯಾವ್ದು ಮಧ್ಯದಾಗ ಬರ್ತದೆ, 1 2 3 4 5 6 7 7ರಲ್ಲಿ ಮಧ್ಯದಲ್ಲಿ ಯಾವ್ದು ಬರ್ತದಕ್ಕೆ ನಾವು ಏನು ಮಾಡೋಣ, ಏನು ಅಂದ್ಕೊಳ್ಳೋಣ,
ಅಂದಾಜು ಸರಾಸರಿ ಎ ಅಂದ್ರೇನು ಅಂದಾಜು ಸರಾಸರಿ ಇಲ್ಲಿ ಎ ಇದೆಯಲ್ಲ ಅದು ಅಂದಾಜು ಸರಾಸರಿ ಏನಾಗಿರಲಿ ಇದು ಆಗಿರಲಿ ಯಾವುದು 75.5 ಏನಾಗಿರಲಿ ಅಂದಾಜು ಸರಾಸರಿ ಆಗಿರಲಿ ಹೌದಾ. ಈಗ ಫಸ್ಟ್ ಏನು ಮಾಡಬೇಕು ನಾವು ಈಗ ಅಂದಾಜು ಸರಾಸರಿ ಕಂಡುಹಿಡಿಬೇಕು. ಅಂದಾಜು ಸರಾಸರಿ ಕಂಡುಹಿಡಿಬೇಕಂದ್ರೆ ನೋಡಿರಿ ಇದು ಇಲ್ಲಿ ಹೇಳ್ತೀನಿ, ಇದು ಸ್ವಲ್ಪ ಡಿಲೀಟ್ ಮಾಡೋಣ ಜಾಗ ಇಲ್ದಕ್ಕೆ. ನೋಡಿರಿ ಏನು ಮಾಡಬೇಕು ಅಂತಂದ್ರೆ ಫಸ್ಟ್ ಪಾಯಿಂಟ್ ಇಲ್ಲಿ ಕಂಡುಹಿಡಬೇಕಂದ್ರೆ ಯು ಐಯಲ್ಲಿ ಏನದ ಸೂತ್ರದಾಗಲಿ ಎಕ್ಸ್ ಐ ಮೈನಸ್ ಎ ಅಂತಂದ್ರೆ ಎಕ್ಸ್ ಐ ಅಂದರೆ ಫಸ್ಟ್ ಎಕ್ಸ್ ಐ ಅಂತಂದ್ರೆ ಇದೆ ಇವು ಏನದ ಎಕ್ಸ್ ಐಗಳಿದಾವೆ. ಈ ಎಕ್ಸ್ ಐಯಲ್ಲಿ ಈಗ ನಾವು ಎಕ್ಸ್ ಐಯಲ್ಲಿ ಏನು ಕಳಿಬೇಕು ನೋಡಿರಿ ಎಕ್ಸ್ ಐ ಅಂತಂದ್ರೆ ಮೊದಲನೇ ಪಾಯಿಂಟ್ ಇಲ್ಲಿದೆ ನೋಡಿ 66.5 ಎಕ್ಸ್ ಐ ಆಯಿತು. ಇದರಲ್ಲಿ ಏನು ಕಳಿಬೇಕು ನಾವು ಇದು ಮೈನಸ್ ಅಂದರೆ ಮೈನಸ್ ಎ ಅಂದರೆ 75.5 ಅಂತದ. ಈಗ ಹಿಂಗೆ ಕಳಿಬೇಕಂದ್ರೆ ಇದು ಪ್ಲಸ್ ಇದು ಮೈನಸ್ ಅದ ಈ ರೀತಿ ಕಳಿಬೇಕಂದ್ರೆ ದೊಡ್ಡ ಸಂಖ್ಯೆ ಮೊದಲು ನಾವು ಬರ್ಕೋಬೇಕು. ಈ ರೀತಿ -75.5ರಲ್ಲಿ 66.5 ಮೈನಸ್ ಮಾಡಬೇಕು. ಒಂದು ಮೈನಸ್ ಆಯಿತು, ಇದು ಏನಿದ್ರೆ ಪ್ಲಸ್ ಇರ್ತದೆ. ಈ ರೀತಿ ಮೈನಸ್ ಪ್ಲಸ್ ಇದ್ರೆ ಕಳಿಬೇಕು. ಕಳೆದಾಗ ನೋಡ್ರಿ 5ರಾಗ 5 ಕಳೆದ್ರೆ 0 ಆಯಿತು. ಅದ ಇಲ್ಲಿ 15 ಈ ಕಡೆ ಅಂತ ಅಂದ್ರೆ 15 ಆಯಿತು. 15ರಾಗ 6 ಕಳೆದ್ರೆ ಎಷ್ಟು 9 ಆಯಿತು. 9 ಆಯಿತು ಹೌದಾ. ಇಲ್ಲಿ 6ರಾಗ 6 ಕಳೆದಾಗ 0 ಆಯಿತು. ಒಂದು ಪಾಯಿಂಟ್ ಇಲ್ಲಿ ಕೊಟ್ಟಿವಿ ಅಂದರೆ ನಮ್ಗೆ 9 ಆಯಿತು. ಈಗ ನಾವು ಯಾವಾಗಲೂ ಇದು ವರ್ಗಾಂತ ಇದಕ್ಕೆ ಯು ಐ ಕಂಡುಹಿಡಬೇಕಂತಂದ್ರೆ ಇದಿಷ್ಟು ಹಿಂಗೆ ಬರೆದು ಡಿವೈಡೆಡ್ ಬೈ ಹೆಚ್ ಮಾಡಬೇಕು. ಹೆಚ್ ಅಂದರೆ ಎಷ್ಟು 3ಲೇ ಭಾಗಿಸ್ಬೇಕು. ಅಂದ್ರೆ ಈಗ ನಾವು 9 ಬಂತು, 9ಕ್ಕೆ ನಾವು 3ಲಿಂದ ಭಾಗಾಕಾರ ಮಾಡಬೇಕು. ಎಷ್ಟು ಬರ್ತದೆ ನೋಡಿರಿ 9ಕ್ಕೆ 3ಲಿಂದ ಭಾಗಾಕಾರ ಮಾಡಿ ಮತ್ತು ಶೇದ ಹೊಡೆದಂದ್ರೆ ಒಂದೇ ಭಾಗಾಕಾರ ಮಾಡಿದ್ರೆ ಒಂದೇ 3 ಒಂದಲೇ 3 3 3ಲೇ 9 ಅಥವಾ ಹಿಂಗೆ ಭಾಗಾಕಾರ ಮಾಡಿದ್ರು ಒಂದೇ 3 3ಲೇ 9 ಅಂದ್ರೆ ನಮಗೇನು ಬಂತು ಇದು 3 ಬಂತು. ಯಾವ 3 ಬಂತು ಅಂದ್ರೆ ಇದು -3 ನೋಡಿರಿ. ಇದು ಇದ್ರಾಗ ಕಳೆದಿಲ್ಲ, ಇದ್ರ ಚಿಹ್ನೆ -9 ಅಂದ್ರೆ -3 ಅಂತ ಆನ್ಸರ್ ಬಂತಿದ್ರದ್ದು. -3 ಎಲ್ಲಿ ಇಲ್ಲಿ -3 ಬಂತು. ಇವೆಲ್ಲ ಈ ರೀತಿ ಪ್ರತಿಯೊಂದಕ್ಕೆ ಲೆಕ್ಕ ಏನು ಮಾಡೋದು ಬೇಕಾಗಿಲ್ಲ. ಈಗ -3 ಆದ ಕೂಡಲೇ ಏನು ಬರ್ತದೆ ಅಂದ್ರೆ -2 ಬರ್ತದೆ. ಒಂದು ಮಾಡಿದ ಕೂಡಲೇ ಉಳಿದಿದ್ದೆಲ್ಲ ಬರ್ಕೋದು ಹೋಗ್ಬೇಕು. ಇಲ್ಲಾಂದ್ರೆ ಟೈಮ್ ಏನಾಗ್ತದೆ ಹಾಳಾಗ್ತದೆ. ಈಗ -3 ಆದ ಕೂಡಲೇ 1 ಕಡಿಮೆ -2 ತೊಗೊಳ್ಬೇಕು. -2 ಆದ ಕೂಡಲೇ ಏನು ಬರ್ತದೆ -1 ಬರ್ತದೆ, ಬರೆದು ಬಿಡಬೇಕು. ನೆಕ್ಸ್ಟ್ ನೋಡಿ ಇಲ್ಲಿ ಈ ಸ್ಟೆಪ್ನ ಏನು ಮಾಡಬೇಕು 75ರಲ್ಲಿ 75 ಕಳಿಬೇಕು. ಅಂದರೆ ಎಕ್ಸ್ ಐ ಅಂದ್ರೂ 75.5 ಆಮೇಲೆ ಎ ಅಂದ್ರೂ 75.5 ಅದ್ರಲ್ಲಿ ಏನಾಗ್ತದೆ ಎರಡು ಏನಾಗ್ಬಿಡ್ತವೆ 0 ಅಂತ ಆಗ್ಬಿಡ್ತು ನೋಡ್ರಿ. ಇಲ್ಲಿ ಏನಾಯಿತು ಇಲ್ಲಿ ಈ ಕಾಲಮ್ ಏನಾಯ್ತು ನಮಗೆ 0 ಅಂತ ಆಯಿತು. ನೆಕ್ಸ್ಟ್ ಏನು ಮಾಡಬೇಕಂತಂದ್ರೆ ನಾವು ನೆಕ್ಸ್ಟ್ ನೋಡಿರಿ ಮುಂದಿಂದು ಈಗ 78ರಲ್ಲಿ 78.5ರಲ್ಲಿ 75 ಕಳಿಬೇಕು. ಹಿಂಗೆ ನೋಡಿರಿ ಫಸ್ಟ್ ಈಗೇನು ಮಾಡಬೇಕು ಎಕ್ಸ್ ಐ ಬದಲು ಬರ್ಕೋಬೇಕು. ಈ ಸೂತ್ರದ ಏನದು ಎಕ್ಸ್ ಐ ಅಂದರೆ ಏನಿದೆ ಅವಾಗ 78.5 ಇದೆ ಪ್ಲಸ್ ಅದದು ಮೈನಸ್ ಏನು ಕಳಿಬೇಕು ನಾವು 75.5 -75.5 ಹಿಂಗೆ ಕಳೆದೀವಿ ಅಂದ್ರೆ 0 8ರಾಗ 3 ಆಯಿತು, 7ರಾಗ 7 ಹೋಗೋದ್ರೆ 0 ಆಯಿತು. ಇಲ್ಲಿ ಪಾಯಿಂಟ್ ಬಂತು ಅಂದರೆ ದೊಡ್ಡ ಸಂಖ್ಯೆದಾಗ ಸಣ್ಣ ಸಂಖ್ಯೆ ಕಳೆದಿವಲ್ಲ, ಇದು ಪ್ಲಸ್ ಇರ್ತದೆ, ಇದು ಮೈನಸ್ ಹಿಂಗಿದಾಗ ಕಳೆದಿವಿ. ಇದು +3 ಅಂತ ಬಂತು ಉತ್ತರ, +3 ಅಂತ ಬಂತು. ಈಗ ಇದಕ್ಕೆ ವರ್ಗಾಂತರ ಗಾತ್ರದಲ್ಲಿ ಇದರಿಂದ ಭಾಗಿಸ್ಬಿಡ್ಬೇಕು. ವರ್ಗಾಂತರ ಗಾತ್ರದಿಂದ ಭಾಗಾಕಾರ ಮಾಡಬೇಕು. ಅಂದರೆ ಬಿಡ್ತದೆ 3 ಒಂದಲೇ 3 ಅಥವಾ ಭಾಗಾಕಾರ ಮಾಡಿದಾಗೂ 1 ಅಂತ ಬಂತು. ಇಲ್ಲಿ ಏನು ಬಂತು ನಮಗೆ 1 ಅಂತ ಬಂತು. ಈಗ ಮತ್ತೆ ಲೆಕ್ಕ ಮಾಡೋದು ಬೇಕಾಗಿಲ್ಲ. 1 ಆದ ಕೂಡಲೇ +1 ಆದ ಕೂಡಲೇ +2 ಅಂತ ಬರ್ತದೆ. +2 ಆದ ಕೂಡಲೇ +3 ಅಂತ ಇರ್ತದೆ. ಲೆಕ್ಕ ಮಾಡಿದ್ರೆ ಇದೇ ರೀತಿ ಬರ್ತದೆ. ಇಷ್ಟು ಬರ್ದೀವಿ ನಾವು. ಏನು ಕಂಡುಹಿಡಿದೀವಿ ನಾವು ಯು ಐ ಕಂಡುಹಿಡಿದೀವಿ. ಯು ಐ ಆದಮೇಲೆ ನೋಡಬೇಕು ಎಫ್ ಐ ಇಂಟು ಯು ಐ ಮಾಡಬೇಕು. ಈಗ ಇದನ್ನು ಡಿಲೀಟ್ ಮಾಡೋಣ. ಎಫ್ ಐ ಇಂಟು ಯು ಐ ಏನು ಮಾಡಬೇಕು ನೋಡಿರಿ. ಎಫ್ ಐ ಇಂಟು ಯು ಐ ಹೆಂಗೆ ಮಾಡ್ತಿದ್ರೆ ಎಫ್ ಐ ಇಲ್ಲಿದೆ. ಎಫ್ ಐ ಇಂಟು ಈ ರೀತಿ ಬರಬೇಕು. ಎಫ್ ಐ ಇಂಟು ಯು ಐ ಇದನ್ನು ಗುಣಾಕಾರ ಮಾಡಬೇಕು. ಎಫ್ ಐಯಲ್ಲಿ ಎಷ್ಟಿದೆ 2 ಇದೆ, ಇಲ್ಲಿ -3 ಇದೆ. ಮತ್ತು ಚಿಹ್ನೆಯಲ್ಲಿ ಪ್ಲಸ್ ಇರ್ತದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಮೊದಲು ಬರೆಯೋಣ. 2 3 6. ನೆಕ್ಸ್ಟ್ ನೋಡಿರಿ ಈಗ ಇದಕ್ಕೆ ಗುಣಾಕಾರ. ಇಲ್ಲೇನಿಲ್ಲ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಬರೀರಿ. 4 2 8 ಅಂತ ಬರೀರಿ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಆಯಿತು. 3 1 3 ಆಯಿತು. ನೆಕ್ಸ್ಟ್ ನೋಡಿರಿ ಇಲ್ಲಿ 8 ಗುಣಿಲೆ 0 ಅಂದರೆ ಏನಾಯಿತು 0ನೇ ಆಯಿತು ನೋಡಿ. ಈಗ ನೆಕ್ಸ್ಟ್ +2 ಪ್ಲಸ್ ಇಂಟು ಪ್ಲಸ್ ಏನಾಯಿತು +7 ಆಯಿತು. ಮತ್ತು ಇಲ್ಲಿಂದ +4 ಇಲ್ಲಿ +2 ಇದೆ. 4 2 8 ಆಯಿತು. ಮತ್ತು ಇಲ್ಲಿ 2 ಇದೆ 6 ಇದೆ, +2 3 6 ಆಯಿತು.
ಏನು ಮಾಡಬೇಕು ನಾವು ಈಗ ಸಿಗ್ಮಾ ಎಫ್ ಐ ಇಂಟು ಯು ಐ ಸೂತ್ರದಲ್ಲಿ ಹೆಂಗೆ ಇದೆ. ಈಗ ಏನು ಮಾಡಬೇಕು ನಾವು ಈ ಸಿಗ್ಮಾ ಎಫ್ ಐ ಇಂಟು ಯು ಐ ಅಂದರೆ ಇವೆಲ್ಲ ಕೂಡಿಸಿದಾಗ ಎಷ್ಟು ಬರ್ತದೆ ಅಂತ ಬರೀಬೇಕು ಸೂತ್ರದಾಗ. ಈ ರೀತಿ ಕಂಡಿಡ್ಡೋ ಸಲುವಾಗಿ ನಾವು ಏನು ಮಾಡಬೇಕು, ಹಿಂಗೆ ರೀತಿ ಕಂಡುಹಿಡಬೇಕಂದ್ರೆ ನಾವು ಎಲ್ಲಿ ಮೋಸು ಮೈನಸ್ ಅವಲ್ಲ ಇವು ಇಲ್ಲಿ ತಾನ ಇವು ಮೈನಸ್ ಇವೆ, ಕೂಡಿಸಿ ಮೈನಸ್ ಚಿಹ್ನೆ ಬರೀಬೇಕು. ಇವಿಷ್ಟು ಪ್ಲಸ್ ಅದಾವೆ, ಇವಿಷ್ಟು ಕೂಡಿಸಿ ಪ್ಲಸ್ ಚಿಹ್ನೆ ಬರೀಬೇಕು. ಪ್ಲಸ್ ಮೈನಸ್ ಇದ್ರೆ ಏನು ಮಾಡಬೇಕು, ನಾವು ನೆಕ್ಸ್ಟ್ ಕಳಿಬೇಕಾಗ್ತದೆ. ನೋಡಿ -6 -8 14 ಆಯಿತು. 14 3 ಎಷ್ಟಾಯ್ತು ನಮ್ಗೆ 17 ಅಂತ ಆಯಿತು. -17 ಆಯಿತು. ಇಲ್ಲಿ ಪ್ಲಸ್ನಾಗ ನೋಡಿರಿ 7 8 15 15 + 6 +21 ಅಂತಾಯಿತು. +21 ಅಂತಾಯಿತು. ಈಗ ಒಂದು ಪ್ಲಸ್ ಆಯಿತು, ಒಂದು ಮೈನಸ್ ಆಯಿತು. ಕಳೆದಾಗ ನಮಗೇನು ಬರ್ತದೆ ನೋಡಿರಿ, +21ರಲ್ಲಿ -17 ಅಂತ ಕಳೆದೀವಿ ಅಂದ್ರೆ ನಮಗೆ +4 ಅಂತ ಸಿಕ್ತು. ಅಂದ್ರೆ ನಮಗೇನು ಸಿಕ್ತು, ಸಿಗ್ಮಾ ಎಫ್ ಐ ಇಂಟು ಯು ಐ ಇಲ್ಲಿ ಬರೆದ್ಬಿಡ್ಬೇಕು. ಸಿಗ್ಮಾ ಎಫ್ ಐ ಇಂಟು ಯು ಐ 4 ಅಂತ ಬರ್ದು. ಈಗ ನೋಡಿರಿ ಸೂತ್ರ ಇದೆ ನಮಗೆ. ಸೂತ್ರದ ಹಂತ ವಿಚಲನ ವಿಧಾನ ಇಲ್ಲಿ ಸೂತ್ರ ಇಲ್ಲಿದೆ ನೋಡಿರಿ. ಏನು ಸೂತ್ರ ಇದೆ ಅಂತಂದ್ರೆ, ಹಂತ ವಿಚಲನ ಸರಾಸರಿ ಕಂಡುಹಿಡಿಯಲಿಕ್ಕೆ ಸೂತ್ರ ಏನು ನೋಡಿ, ಎಕ್ಸ್ ಬಾರ್ ಎ ಪ್ಲಸ್ ಸಿಗ್ಮಾ ಎಫ್ ಐ ಇಂಟು ಯು ಐ ಅವಕ್ಕಿಲ್ಲಿ ಡಿವೈಡ್ ಬೈ ಸಿಗ್ಮಾ ಎಫ್ ಐ ಇಂಟು ಹೆಚ್. ಇಲ್ಲೊಂದು ಬ್ರ್ಯಾಕೆಟ್, ಈ ರೀತಿ ಬ್ರ್ಯಾಕೆಟ್ ಬರ್ಬೇಕು. ಕರೆಕ್ಟಾ? ಈ ರೀತಿ ಬ್ರ್ಯಾಕೆಟ್. ಈಗ ಇಲ್ಲೇನು ಮಾಡಬೇಕು, ಈಗ ನಾವು ಬೆಲೆಗಳನ್ನು ಆದೇಶ ಮಾಡ್ಕೊತ ಹೋಗ್ಬೇಕು ನೋಡ್ರಿ. ಅದಾ ಇಲ್ಲಿ ಬೆಲೆಗಳನ್ನು ನಾವು ಆದೇಶ ಮಾಡ್ಕೊತ ಹೋಗೋಣ. ಹಂತ ವಿಚಲನ ವಿಧಾನದ ಎಕ್ಸ್ ಬಾರ್ ಅಂತಂದ್ರೆ ಏನಿದೆ ನೋಡ್ರಿ, ನಾವು ಎಕ್ಸ್ ಬಾರ್ ಅಂದ್ರೆ ಈ ಸೂತ್ರ ಹಾಕ್ಬೇಕಿದೆ, ಆಮೇಲೆ ಸೂತ್ರ ಕಂಡುಹಿಡಿದ. ಇಲ್ಲಿ ನೋಡ್ರಿ ಎ ಅಂತಂದ್ರೆ ಏನಿದೆ ನೋಡ್ರಿ, ಎ ಅಂದರೆ ಏನು ಅನ್ಕೊಂಡು 75.5 ಅಂದ್ಕೊಂಡಿದ್ದೀನಿ, ಬರ್ಕೊಡ್ರಿ. ಇಲ್ಲಿ ಎಕ್ಸ್ ಬಾರ್ ಹೆಂಗದಂಗೆ ಎ ಅಂದರೆ 75.5 ಪ್ಲಸ್ ಹೆಂಗದಂಗೆ ಸೂತ್ರದಲ್ಲಿ ಪ್ಲಸ್ ಇದೆ, ಪ್ಲಸ್ ಹೆಂಗದಂಗೆ ಸಿಗ್ಮಾ ಎಫ್ ಐ ಇಂಟು ಯು ಐ ಬ್ರ್ಯಾಕೆಟ್ ಓಪನ್ ಮಾಡಿರಿ 4 ಅಂತಿದೆ ಬರೀರಿ, ಇಂಟು ಹೆಚ್ ಗಾತ್ರ ಇಲ್ಲಿ ಎಷ್ಟಿದೆ ನೋಡಿರಿ 3 ಅಂತಿದೆ ಬರೀರಿ, ಡಿವೈಡ್ ಬೈ ಸಿಗ್ಮಾ ಎಫ್ ಐ ಅಂದರೆ ಎಷ್ಟಿದೆ ನಮಗಂದ್ರೆ 30 ಮಹಿಳೆಯರಾದ್ರೆ ಅದಕ್ಕೆ ಇಲ್ಲಿ 30 ಅಂತ ಬರ್ಕೊಡ್ರಿ. ಈ ಬ್ರ್ಯಾಕೆಟ್ ಸ್ವಲ್ಪ ದೊಡ್ಡದಾಗಿ ಕೊಡ್ರಿ ಈ ರೀತಿ. ರೈಟ್. ಈಗ ಎಕ್ಸ್ ಬಾರ್ ಸಮಾನಾಗಿದೆ, ಇದು ಹೆಂಗದಂಗೆ 75.5 ಹೆಂಗದಂಗೆ ಬರೀರಿ, ಪ್ಲಸ್ ಹೆಂಗದಂಗೆ ಬರೀಣ. ಇಲ್ಲಿ ಛೇದ ಹೋಗ್ತದೆ ನೋಡ್ರಿ 3 ಮಗ್ಗಲಿ 3 ಒಂದಲೇ ಪೆನ್ ಚೇಂಜ್ ಮಾಡಬೇಕಾರೆ ಗೊತ್ತಾಗ್ಲಿಂತ 3 ಒಂದಲೇ 3 3 ಹತ್ತಲೇ 30 ಆಯಿತು. ಅದಾ ಈಗೇನು ಬಂತು ನಮಗೆ 4, ಇಲ್ಲೇನು ಉಳಿತು ನೋಡ್ರಿ 4 ಒಂದಲೇ 4 ಅಂಶದಲ್ಲಿ ಗುಣಾಕಾರ ಮಾಡಿದಾಗ ಅಂಶ ಗುಣಾಕಾರ ಛೇದ ಗುಣಾಕಾರ ಇಲ್ಲೇನಿಲ್ಲ ಅಂದರೆ 1 ಇರ್ತದೆ. 10 ಒಂದಲೇ 10 ಆಯಿತು. ಈಗ ಎಕ್ಸ್ ಬಾರ್ ಈಕ್ವಲ್ ಟು ಏನಾಯ್ತು ಅಂತಂದ್ರೆ 75.5 ಹೆಂಗೆ ಬರೆಯೋದಂಗೆ ಬರೀರಿ. ಇದು ನಾವು ಹೆಂಗೆ ಬರಿಬೋದು ಅಂದ್ರೆ ಪ್ಲಸ್ ಕೆಳಗೆ ಒಂದು 0 ಅದ, ಅದಕ್ಕೆ ಒಂದು ಸಂಖ್ಯೆ ಬಿಡಿ ಸ್ಥಾನದಿಂದ 1 ಪಾಯಿಂಟ್ ಕೊಟ್ಟು ಒಂದು ಸುಮ್ಮನೆ ಇದು 0 ಕಾಣಲೆ ಅಂತ ಹೋಗ್ಬೇಕು. ಈಗ ಎರಡೂ ಕೂಡಿಸ್ಬೇಕು ನಮಗೆ. ಎಕ್ಸ್ ಬಾರ್ ಈಕ್ವಲ್ ಟು 75.5ಗೆ ನಾವು 0.4 ಈ ರೀತಿ ಕೂಡಿಸಿದಾಗ ನಮಗೇನು ಬರ್ತದೆ, 9 ಆಯಿತು, ಇದು 5 ಆಯಿತು, 75.9 ಸರಾಸರಿ ಬಂತು. ಏನಂದ್ರೆ ಪ್ರತಿ ಮಹಿಳೆ ಹೃದಯ ಬಡಿತ 75.9 ಅಂತ ಇಲ್ಲಿ ಬರಿಬೇಕು ನೋಡಿರಿ. ಆದ್ದರಿಂದ ಇಲ್ಲೊಂದು ಲೈನ್ ಬರೀರಿ ನೀವು, ಪ್ರತಿ ಮಹಿಳೆಯರ ಹೃದಯ ಬಡಿತಗಳ ಸರಾಸರಿ ಪ್ರತಿ ನಿಮಿಷಕ್ಕೆ 75.9 ಅಂತ ಬರೆದ್ರೆ ಇಲ್ಲಿ ಮುಗಿತದೆ ನೋಡ್ರಿ. ಇದು ನೆಕ್ಸ್ಟ್ ಸೂತ್ರ ಆದಾಗ ಇದೇನು ಉಪಯೋಗ ಇಲ್ಲ, ಇಲ್ಲಿ ಥರ ಸಾಕು ನಮಗೆ ಇಷ್ಟು ಬರೋದು. ಈಗ 5ನೇ ಲೆಕ್ಕ ಬಿಡಿಸೋಣ. 5ನೇ ಲೆಕ್ಕ ಏನು ಗೊತ್ತಿ ನೋಡ್ರಿ. ಒಂದು ಚಿಲ್ಲರೆ ಮಾರುಕಟ್ಟೆಯಲ್ಲಿ ಹಣ್ಣು ಮಾರಾಟಗಾರರು ಪೆಟ್ಟಿಗೆಗಳಲ್ಲಿ ಇರಿಸಿದ ಮಾವಿನ ಹಣ್ಣುಗಳನ್ನು ಮಾರುತ್ತಿದ್ದರು. ಈ ಪೆಟ್ಟಿಗೆಯಲ್ಲಿ ಬೇರೆ ಬೇರೆ ಸಂಖ್ಯೆಗಳ ಮಾವಿನ ಹಣ್ಣುಗಳನ್ನು ಒಳಗೊಂಡಿದ್ದವು. ಪೆಟ್ಟಿಗೆಗಳ ಸಂಖ್ಯೆಗಳ ಅನುಗುಣವಾಗಿ ಮಾವಿನ ಹಣ್ಣುಗಳ ವಿತರಣೆಯನ್ನು ಈ ಕೆಳಗಿನಂತಿದೆ. ಮಾವಿನ ಹಣ್ಣುಗಳ ಸಂಖ್ಯೆ 50ರಿಂದ 52 ಇದ್ದವು, 15 ಬಿಟ್ಟಿದ್ದಾವ, 15 ಪೆಟ್ಟಿಗೆ ಇದಾವೆ. 53ರಿಂದ 55 ಮಾವಿನ ಹಣ್ಣು ಇರುವುದು 110 ಬಾಕ್ಸ್ಗಳಿದಾವೆ. ಅದೇ ರೀತಿ 50ರಿಂದ 58 135 ಬಾಕ್ಸ್ಗಳದಾವೆ. 59ರಿಂದ 61 ಇರೋದು 115 ಬಾಕ್ಸ್ಗಳವ.
62ರಿಂದ 64 ಇರೋದು 25 ಪೆಟ್ಟಿಗೆಗಳು. ಅಂದರೆ ಇದನ್ನು ನಾವು ನೋಡಿರಿ ಇಲ್ಲಿ ಇದು ಕಂಟಿನ್ಯೂಯಸ್ ಇಲ್ಲ ನೋಡಿರಿ. ಇಲ್ಲಿ ನಾನು ಸ್ವಲ್ಪ ನೆನ್ಪು ಮಾಡಬೇಕು. 50ರಿಂದ 52 ಹಿಂದಿಂದ ಏನಾಗ್ತಿತ್ತು, ಇಲ್ಲಿ 52ರಿಂದ ಸ್ಟಾರ್ಟ್ ಆಗ್ತಿತ್ತು. ಬಟ್ ಇಲ್ಲಿ ಏನಿದೆ, ಒಂದು ಮುಂದೆ ಹೋಗಿದೆ 53ರಿಂದ 55 ಈ ರೀತಿ, 56ರಿಂದ 58 ಈ ರೀತಿ ಎಕ್ಸ್ಟ್ರಾ ಮುಂದೆ ಹೋಗಿದೆ. ಈ ಹಿಂದೆ ಹೋದಾಗ ಅದೇ ಸೂತ್ರ, ಹಂತ ವಿಚಲನ ಸೂತ್ರನೇ ಉಪಯೋಗ ಮಾಡೋಣ. ಇಲ್ಲೇನು ಮಾಡ್ಬೇಕಂದ್ರೆ ವರ್ಗಾಂತರ ಗಾತ್ರ 50, 51, 52 ಒಟ್ಟೆ 3 ಆಗ್ತಾವೆ ನೋಡಿರಿ. 3 ಅಂತ ಬರ್ಕೊಂಡ್ಬಿಡ್ಬೇಕು. 51 ಇಟ್ಕೋಬೇಕು, 51, 52 ಈ ರೀತಿ ಇಟ್ಕೊಂಡು ವರ್ಗಾಂತರ ಗಾತ್ರ 3 ಸಿಗ್ತದೆ. ಈಗ ಮುಂದಿನ ಪೇಜಲ್ಲಿ ಏನು ಮಾಡ್ತೀನಿ, ನಾವು ಅಡ್ಡ ಸಾಲು ಇದ್ದಾವಲ್ಲ ಅದನ್ನು ನಾನು ನೆಕ್ಸ್ಟ್ ಏನು ಮಾಡ್ತೀನಿ, ಕಂಬ ಸಾಲಿನಲ್ಲಿ ಬರ್ಕೊಳ್ತೀನಿ ನೋಡ್ರಿ. ಈ ರೀತಿ ಕಂಬ ಸಾಲು ಬರ್ಕೊಂಡಿದ್ದು ನೋಡಿರಿ. ವರ್ಗಾಂತರ ಅಂದರೆ ಬಾಕ್ಸ್ 50ರಿಂದ 52 ಮಾವಿನ ಹಣ್ಣುಗಳಿರುವ ಪೆಟ್ಟಿಗೆಗಳ ಸಂಖ್ಯೆ 15, 53ರಿಂದ 55 110, 56ರಿಂದ 58 135, 59ರಿಂದ 61 115, 62ರಿಂದ 64 25 ಪೆಟ್ಟಿಗೆಗಳವ. ಇವೆಲ್ಲ ಸಿಗ್ಮಾ ಎಫ್ ಐ ಅಂದರೆ ಏನು ಮಾಡಬೇಕು, ಇವೆಲ್ಲ ಕೂಡಿಸ್ಬಿಡ್ಬೇಕು. ಕೂಡಿದಾಗ ನೋಡಿರಿ 400 ಆಗ್ತದೆ ನೋಡಿರಿ. 400 ಇದನ್ನು ಬರೆದ್ಬಿಡ್ಬೇಕು. 400 ಪೆಟ್ಟಿಗೆಗಳಾದವು. ಹೆಂಗೆ ಕೂಡಿಸ್ಬೇಕಂದ್ರೆ ಬಿಡಿಸ್ತಾ ಮೊದಲು ಹಿಂಗೆ ಬಿಡಿಸ್ತಂದು ಕೂಡಿಸೋದು ಬರ್ಬೇಕು. 5 + 5 10, 10 + 15, 15 + 5 20, ಕೈಲಾನೆ 2, 2 + 2 4, 4 1 5, 5 + 3 8, 9 10, ಕೈಲ 1, 1 + 1 2, 2 + 3 ಇದೊಂದು 4. ಇದು 3ನೇ ಸ್ಥಾನದಾಗ ಕೂಡಿಸಿ ಒಟ್ಟೆ 400 ಆಯಿತು, ಬರೆದುಬಿಡಬೇಕು. ಯಾವುದೇ ವಿಧಾನ ಇರಲಿ, ಈಗ ಹಿಂದೆ ಹೇಳಿದಾಗೆ ಮಧ್ಯಬಿಂದು ಕಂಡುಹಿಡ್ಲಿಕ್ಕೆ ಏನು ಸೂತ್ರ ಅಂದರೆ ಎಕ್ಸ್ ಆಯ್ತನ ಸೇಮ್ ಇರ್ತದೆ. ಮಧ್ಯಬಿಂದು ಕಂಡುಹಿಡ್ಲಿಕ್ಕೆ ಏನು ಸೂತ್ರ ಅಂದರೆ ಇದು ಕೆಳಮಿತಿ, ಇದು ಮೇಲ್ಮಿತಿ, ಇವೆರಡೂ ಕೂಡಿಸಿ 2ರಿಂದ ಭಾಗಾಕಾರ ಮಾಡಿದೆವು ಅಂದ್ರೆ ಇದ್ರದ್ದು ಇಲ್ಲಿ ಏನು ಬರ್ತದೆ ನಮಗೆ ಮಧ್ಯಬಿಂದು ಅಂತ ಬರ್ತದೆ. ಅದು ಹೆಂಗೆ ಕಂಡುಹಿಡ್ಬೇಕಂದ್ರೆ 50 ಇದು ಕೂಡಿಸ್ಬೇಕದಕ್ಕೆ 52 ಅಂತ ಕೂಡಿಸ್ಬೇಕು. ಕೂಡಿಸಿ 2ರಿಂದ ಭಾಗಿಸ್ಬೇಕು. ಇಲ್ಲಿ 2 ಆಯಿತು, 10 ಆಯಿತು. ಇದಕ್ಕೆ 2ರಿಂದ ಭಾಗಾಕಾರ ಮಾಡಬೇಕು. 2 ಇಲ್ಲೇ 10, 0 0 ಕಳಿ ಇಲ್ಲಿ ಇಳಿಸ್ಕೊಂಡು 2, 2 ಒಂದ್ಲೇ 2 ಅಂದರೆ ಎಷ್ಟು ಸಿಕ್ತು ನಮಗೆ ಮಧ್ಯಬಿಂದು ಇದ್ರದ್ದು 51 ಸಿಕ್ತು. ಇಲ್ಲಿ ನಮಗೇನು ಸಿಕ್ತು ಮಧ್ಯಬಿಂದು 51, ಇದ್ರದ್ದು 51 ಸಿಕ್ತು. ಇದ್ರ ಗಾತ್ರ ನೋಡ್ರಿ ಎಲ್ಲರದ್ದು 51 ಇಟ್ಕೊಳ್ಬೇಕು. 50, 51, 52 ಒಟ್ಟು ಗಾತ್ರ ಇರೋದು 3 ನೋಡ್ರಿ, ನೆನ್ಪಿಟ್ಕೊಳ್ಬೇಕು 3. ವರ್ಗಾಂತರ ಗಾತ್ರ ಹೆಚ್ಚಂದ್ರೆ ಎಷ್ಟು, ವರ್ಗಾಂತರ ಗಾತ್ರ ಹೆಚ್ಚಂದರೆ 3 ಅಂದರೆ 51ಕ್ಕೆ ಈಗ ಎಷ್ಟು ಕೂಡಿಸ್ಬೇಕು, 3 ಕೂಡಿಸ್ಬೇಕು. 54 ಆಯಿತು. 54ಕ್ಕೆ 3 ಕೂಡಿಸ್ಬೇಕು, 57 ಆಯಿತು. 57ಕ್ಕೆ ಮತ್ತು 3 ಕೂಡಿಸ್ಬೇಕು, 60 ಆಯಿತು. 60ಕ್ಕೆ ಮತ್ತು 3 ಕೂಡಿಸ್ಬೇಕು, 63 ಅಂತ ಆಯಿತು. ಅದ ಈಗ ಯು ಐ ಕಂಡುಹಿಡ್ಲಿಕ್ಕೆ ಏನು ಸೂತ್ರ ಅದಂದ್ರೆ ನಮ್ಗೆ XI - A / H ಅಂತದ. / H ಅಂತದ ಅಂದರೆ ಇಲ್ಲಿ 1 2 3 4 5 ಅವ, 5 ಫ್ರೀಕ್ವೆನ್ಸಿ ಆವೃತ್ತಿಗಳವ. ಇದರಲ್ಲಿ ಮಧ್ಯದ ಬೆಲೆ ಏನಾಗಿರಲಿ, ನಾವು ಇದನ್ನು ನಾವು ಅಂದಾಜು ಸರಾಸರಿ ಎ ಆಗಿರಲಿ ಅಂತ ಬರ್ಕೊಳ್ಳೋಣ. ಯಾವುದಿದು ನಡುವಿನದಲ್ಲ, ಇದನ್ನು ಎ ಆಗಿರಲಿ ಅಂತ ಬರ್ಕೊಳ್ಳೋಣ. ಅಂದರೆ ಈಗ ನಾವೇನು ಕಂಡಿಬೇಕು, ಫಸ್ಟು ಇದ್ರದ್ದು ಸೂತ್ರ ಏನಿದೆ ನಮಗೆ XI - A / H ಮಾಡಬೇಕು. XI ನೋಡಿರಿ ಒಂದು ಮಾಡಿ ತೋರಿಸ್ತೀನಿ. ಅಂದರೆ XI ಇಲ್ಲಿ ಇದು UI ಕಂಡುಹಿಡಿಬೇಕು. ಇಲ್ಲಿ ಏನು ಬರ್ತದೆ ನೋಡಿರಿ, ಅಂದರೆ ಯಾವುದು ಕಂಡು ಬರೀಬೇಕಂದ್ರೆ ನಾವು XI ಅಂದರೆ ಇದರಲ್ಲಿ XI ಕಾಲಮ್ ಅದಲ್ಲ, ಮಧ್ಯಬಿಂದು ಕಾಲಮ್ XI ಬರ್ಕೊಂಡು XI ಇಲ್ಲಿ ಸೂತ್ರ ನೋಡಿ. UI ಕಂಡುಹಿಡ್ಲಿಕ್ಕೆ ಏನು ಸೂತ್ರ ಅದ ನೋಡಿರಿ, UI = ನೋಡಿರಿ XI ಅಂತಂದ್ರೆ ಏನಿದೆ, XI ಅಂದರೆ ಫಸ್ಟ್ 51 ಇದೆ, 51 ಅಂತ ಬರ್ಕೋಬೇಕು. ಮೈನಸ್ ಇಲ್ಲಿ ಸೂತ್ರದ ಮೈನಸ್ ಎ ಅಂದರೆ ಏನು ಕೊಡಿ, 57 ಅಂತ ಬರ್ಕೊಂಡಿದ್ದೀನಿ ನೋಡಿರಿ. ಇಲ್ಲಿ 57 ಆಯಿತು. ಇದು ಉತ್ತರ ಬಂದಮೇಲೆ ಎಷ್ಟರಲ್ಲಿ ಭಾಗಿಸ್ಬೇಕು, ಇದಕ್ಕೆ 3ರಿಂದ ಭಾಗಿಸ್ಬೇಕು ನಾವು. ಹೌದಾ? ಈಗ ಹೆಂಗೆ ಕಳಿಬೇಕಂದ್ರೆ ಇದು ಅಡ್ಡ ಸಾಲು ಮತ್ತು ಕಂಬ ಸಾಲು ಇದ್ದಾಗ ಮೊದಲು 57 ಬರ್ಕೊಳ್ರಿ, ಆಮೇಲೆ 51 ಬರ್ಕೊರಿ. ಹಿಂಗೆ ಒಂದು -1 ಪ್ಲಸ್ ಇದಾಗ ಕಳಿಬೇಕು. ಕಳೆದಾಗ ನಮಗೆ ಎಷ್ಟು ಸಿಕ್ತು, 7ರಾಗ 1 ಕಳೆದ್ರೆ 6 ಆಯಿತು. ಯಾವುದ್ರಾಗ ಕಳೆದ್ರಿ, ಇದ್ರಾಗ ಕಳೆದ್ರಿ, -6 ಬಂತು. ಈ -6ಕ್ಕೆ ನಾವು ಎಷ್ಟಲಿಂದ ಭಾಗಿಸ್ಬೇಕು, / H ಅಂದರೆ ಇದು ಗಾತ್ರ 3 ಅದ, 3ಲಿಂದ ಭಾಗಾಕಾರ ಮಾಡಬೇಕು. 3 1 3 2 6 ಅಂದರೆ ಎಷ್ಟು ಬಂತು ನಮಗೆ -2 ಅಂತ ಬಂತು ನೋಡಿರಿ. ಇದು ಆನ್ಸರ್. ಅದು ಭಾಗಾಕಾರ ಮಾಡೋದು ಅದೇ ಬರ್ತದೆ. ಇದು ಫಸ್ಟಿಂದ ಎಷ್ಟು ಬಂತು, -2 ಅಂತ ಬಂತು. ಅದು ಇಲ್ಲಿ -2 ಇದೆ ನೋಡಿ, -2. ಆಮೇಲೆ ಇದು ಮತ್ತೆ ಲೆಕ್ಕ ಮಾಡಿದ್ರೆ ಮಾಡ್ಕೊತ ಹೋಗ್ಬಾರ್ದು. ಈ -2 ಆದ ಕೂಡಲೇ ಯಾವ್ದು ಇರ್ತದೆ, -1 ಇರ್ತದೆ. -1 ಆದ ಕೂಡಲೇ ನೋಡಿರಿ 57ರಲ್ಲಿ 57 ಕಳಿಬೇಕು. ಈಗ 57 ಅಂದರೆ XI ಅಂದ್ರೂ 57, ಇಲ್ಲಿ -A ಅಂದ್ರೂ 57. ಕಳೆದಾಗ ಏನು ಬರ್ತದೆ ನಮಗೆ 0 ಅಂತ ಬಂತು. ಈಗ ಇಷ್ಟು ಇದು ನೋಡಿರಿ 60ರಲ್ಲಿ 57 ಕಳಿಬೇಕು. 60ರಲ್ಲಿ 57 ಕಳೆದು ಅಂದರೆ 3 ಆಗಿತ್ತು. ಮತ್ತು 3ರಲ್ಲಿ 3 ಭಾಗಾಕಾರ ಮಾಡಿದೆವು, ಅದು ನಮಗೆ ಎಷ್ಟು ಬಂತು, +1 ಅಂತ ಬಂತು. ಇಲ್ಲಿ +1
ಇದಾದ ಕೂಡಲೇ ಇರ್ತದೆ ನಮಗೆ +2 ಅಂತ ಇರ್ತದೆ. ಹೌದಾ? ಈಗ ಇಷ್ಟ ಆದಮೇಲೆ ನಾವು ಈಗ ನೆಕ್ಸ್ಟ್ ಏನು ಮಾಡಬೇಕು, ಈಗ FI ಇಂಟು UI. FI ಇಲ್ಲಿದೆ, UI ಇಲ್ಲಿದೆ, ಉತ್ತರ ಬಂದಿದೆ. ಇವೆರಡು ಗುಣಾಕಾರ. FI ಇಲ್ಲಿ 15 ಇದೆ, ಇಲ್ಲಿ -2 ಇದೆ, ಪ್ಲಸ್ ಇಂಟು ಮೈನಸ್ ಇಲ್ಲಿ ಬರೀಬೇಕು, ಚಿಹ್ನೆ ಗುಣಾಕಾರ. 15 ಎರಡಲೇ 30 ಆಯಿತು. ಅದೇ ರೀತಿ ಇಲ್ಲಿ 110 ಇದೆ, -1 ಇದೆ, ಪ್ಲಸ್ ಇಂಟು ಮೈನಸ್ 110 ಬರೀರಿ. ನೆಕ್ಸ್ಟ್ ನೋಡಿರಿ 135 ಇಂಟು ಇಲ್ಲಿ 0 ಇದೆ, 0 ಬಂತು, 0. ನೆಕ್ಸ್ಟ್ FIಯಲ್ಲಿ 115 ಇದೆ, XIಯಲ್ಲಿ ಎಷ್ಟು, UIಯಲ್ಲಿ ಎಷ್ಟಿದೆ, 1 ಇದೆ, 115 ಒಂದಲೇ 115 ಆಯಿತು. ನೆಕ್ಸ್ಟ್ 25 ಇದೆ, 25 ಇಲ್ಲಿ 2 ಇದೆ, 25 ಎರಡಲೇ ಎಷ್ಟು, 50 ಆಯಿತು. ಹೌದಾ? ಈಗ ನಾವೇನು ಮಾಡಬೇಕು, ಸಿಗ್ಮಾ FI ಇಂಟು UI ಮಾಡಬೇಕಂತ ಪೆನ್ ಚೇಂಜ್ ಮಾಡೋಣ ಗೊತ್ತಾಗಲಿ ಅಂತ. ಈಗ ನಾವೇನು ಮಾಡಬೇಕು, ಸಿಗ್ಮಾ FI ಇಂಟು UI ಕಂಡುಹಿಡಿಬೇಕು. ಇಲ್ಲಿ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕಂದ್ರೆ ಪ್ಲಸ್ ಇದು ಕೂಡಿಸಿ ಪ್ಲಸ್ ಚಿಹ್ನೆ ಬರೀಬೇಕು, ಇವೆರಡು ಮೈನಸ್ ಇದು ಕೂಡಿಸಿ ಮೈನಸ್ ಚಿಹ್ನೆ ಬರೀಬೇಕು. ಪ್ಲಸ್ ಮೈನಸ್ ಇದ್ರೆ ಏನು ಮಾಡಬೇಕು, ನಾವು ಕಳಿಬೇಕು. ನೋಡಿರಿ ಇದು ಜಾಗ ಇಲ್ಲದಕ್ಕೆ ಇದನ್ನು ಡಿಲೀಟ್ ಮಾಡ್ತೀನಿ. ಇದು ನೋಡಿರಿ ಏನಾಗ್ತದೆ, ಎರಡು ಮೈನಸ್ ಇದು ಕೂಡಿಸ್ಕೊಳ್ರಿ, -30 -110 110 ಈ ರೀತಿ ಕೂಡಿಸ್ಕೊಳ್ರಿ. 0 4 140 -140 ಅಂತ ಬಂತು. ಇವೆರಡು ಕೂಡಿಸ್ಕೊಳ್ಳಿ ಪ್ಲಸ್ ಇದೆ, ಒಂದೇನು 115 ಪ್ಲಸ್ 50 ಕೂಡಿಸ್ರಿ, 5 6 165 ಪ್ಲಸ್ 165 ಆಯಿತು. ಇಲ್ಲಿ ಒಂದು +65 165 -145 ಏನು ಮಾಡಬೇಕು ನಾವೀಗ ಕಳಿಬೇಕು. ನೋಡಿರಿ 140 ಕಳೀರಿ, 140 ಕಳೀರಿ, ಏನು ಬರ್ತದೆ ನಮಗೆ 5 0 ಕಳೆದ್ರೆ 5, 6ರಲ್ಲಿ ಈ ಕಡೆ ಅಂತ 5 ಇಲ್ಲಿ 6 ಉಳಿತು, 6 4 ಕಳೆದ್ರೆ 2, 1 ಕಳೆದ್ರೆ 0. ನೋಡಿರಿ ಅಂದ್ರೆ ಸಿಗ್ಮಾ ಇಂಟು FI ಇಂಟು UI ಎಷ್ಟು ಬಂತು ನಮಗೆ, ಕೂಡಿದಾಗ ನಮಗೆ +25 ಅಂತ ಬಂತು. ಹೌದಾ? ಇಷ್ಟ ಆದಮೇಲೆ ಈಗ ನಾವು ಏನು ಮಾಡಬೇಕು, ನಮಗೆ ಸೂತ್ರದಾಗ ಹಾಕಿ ಈ ಬೇರೆ ನಾವು ಸರಾಸರಿಯನ್ನು ಕಂಡುಹಿಡಿಯೋಣ. ನೆಕ್ಸ್ಟ್ ಪೇಜಲ್ಲಿ ನೋಡಿರಿ, ಹಂತ ವಿಚಲನ ಸರಾಸರಿ ಕಂಡುಹಿಡಿಯೋಕ್ಕೆ ಸೂತ್ರ x ಬಾರ್ ಸಮನಾಗಿದೆ A ಪ್ಲಸ್ ಸಿಗ್ಮಾ FI ಇಂಟು UI ಡಿವೈಡ್ ಬೈ ಸಿಗ್ಮಾ FI ಇಂಟು H. A ಅಂದರೆ ಏನು ರೀ, ಅಂದಾಜು ಸರಾಸರಿ, H ಅಂದರೆ ವರ್ಗಾಂತರ ಗಾತ್ರ, ಸಿಗ್ಮಾ FI ಅಂದರೆ ಆವೃತ್ತಿಗಳ ಒಟ್ಟು ಮೊತ್ತ, ಇದು ಒಟ್ಟು ಮೊತ್ತ. ಇದು ಈಗ ನೋಡಿರಿ ಸರಾಸರಿ ಕಂಡುಹಿಡಿತಾ ಇದ್ದೀವಿ ನಾವು. x ಬಾರ್ ಸರಾಸರಿ ಹೆಂಗದಂಗೆ A ಏನಿತ್ತು ನೋಡಿರಿ, ನಮಗೆ A ಏನು ಅಂದ್ಕೊಂಡಿದ್ದೆ ನಾವು ಇಲ್ಲಿ, A ಅಂದರೆ 57 ಅಂದ್ಕೊಂಡಿದ್ದೆ ನೋಡಿರಿ. A ಜಾಗನಾಗ 57 ಅಂತ ಹಾಕೋಣ. ಇಲ್ಲಿ ಸೂತ್ರದ ಪ್ಲಸ್ ಆಗೋದು ಹೆಂಗದಂಗೆ ಬ್ರ್ಯಾಕೆಟ್ ಓಪನು. ಇಲ್ಲಿ ಮೇಲೆ ನೋಡಿರಿ ಅಂಶದಾಗ ಸಿಗ್ಮಾ FI ಇಂಟು UI ಎಷ್ಟು ಬಂತು ನಮಗೆ 25 ಅಂತು. ಸಿಗ್ಮಾ FI ಎಷ್ಟು ಬಂದಿದ್ದು ನಮಗೆ 400 ಇದೆ ನೋಡಿರಿ. ಒಟ್ಟು ಪೆಟ್ಟಿಗೆಗಳ ಸಂಖ್ಯೆ ಇದು 400 ಇದೆ, ಬ್ರ್ಯಾಕೆಟ್ ಮುಚ್ಚಿರಿ. H ಅಂದರೆ ಎಷ್ಟಿದೆ ನಮಗೆ, ಪ್ರತಿ ಗಾತ್ರ ಎಷ್ಟಿದೆ, 3 ಅಂತಿದೆ. ಅದ ಈಗ ನಾವು ಬೆಲೆ ಏನಾದ್ರು ಛೇದ ಹೋಗ್ತದೆ ನೋಡೋದು, ಬೆಲೆಗಳನ್ನ ಬರಿಬೇಕು ನೋಡಿರಿ. ರೈಟ್. ಈಗ ಇದು x ಬಾರ್ ಹೆಂಗದ ಹಂಗೆ ಬರಿತೀನಿ, ಸರಾಸರಿ ಸಮನಾಗಿದೆ 57 ಏನೋ ಮಾಡಲ್ಲ ಹಾಗೆ ಬರಿಬೇಕು. ಪ್ಲಸ್ ಬ್ರ್ಯಾಕೆಟಲ್ಲಿ ಇದು ಬಿಡಿಸ್ಕೊಳ್ಳೋ ಮೊದಲ, ಇದು ಯಾವ ಬಗ್ಗೆ ಹೋಗ್ತಾವೆ ನೋಡಿರಿ, 5 ಬಗ್ಗೆ ಅಥವಾ 25 ಬಗ್ಗೆ ಹೋಗ್ತಾವೆ ನೋಡಿರಿ. ಪೆನ್ ಚೇಂಜ್ ಮಾಡೋ ಚೇಂಜ್ ಗೊತ್ತಾಗಲಿ ಅಂತ. 25 ಒಂದಲೇ 25, ಹೌದಾ, 25 ಒಂದಲೇ 25 ಅಥವಾ 5 ಬಗ್ಗೆ 25 ಎಂಟಲೇನೆ ಅಥವಾ 5 ಬಗ್ಗೆ ಇಲ್ಲಿಂದ ಹೊಡೆದ್ರೆ 5 ಬಗ್ಗೆ ನೋಡಿ ಕರೆಕ್ಟ್ ತೊಗೊಳ್ರಿ. 5 ಬಗ್ಗೆ ತೊಗೊಳ್ತೀನಿ ನೋಡಿರಿ, 25 ಬೇಡ. 5 ಬಗ್ಗೆ 5 ಸಲ ಹೋದಾಗ 25 ಆಯಿತು. 5 ಎಂಟಲೇ 40, ಇದು ಒಂದು 0 ಹಂಗೆ ಬರ್ಕೊಡ್ರಿ. 5 ಒಂದಲೇ 5 ನೋಡಿರಿ, 5 ಒಂದಲೇ 5, 3 ಉಳಿತು. 5 6ಲೇ 30 ಆಯಿತು. ಅಂದ್ರೆ ಅಂಶದಾಗ ಏನು ಉಳಿತು ನಮ್ಗೆ, 1 3ಲೇ 3, ಕೆಳಗೆ ಏನು ಉಳಿತು 16 ಉಳಿತು. ಅದ ಈಗ ನಾವೇನು ಮಾಡಬೇಕು, ಬ್ರ್ಯಾಕೆಟಿಗೆ ಬೇಕಾಗಲ್ಲ. ಈಗ 3ಕ್ಕೆ ನಾವು 16ಲಿಂದ ಭಾಗಿಸ್ಬೇಕು ನೋಡ್ರಿ. 3ಕ್ಕೆ ನಾವು ಏನು ಮಾಡಬೇಕು, 16ಲಿಂದ ಭಾಗಿಸ್ಬೇಕು. ಏನು ಬರ್ತದೆ ನೋಡಿರಿ, ಇಲ್ಲಿ 3 ಇಲ್ಲಿ ಬರ್ಕೋತೀನಿ, 16. ಫಸ್ಟ್ ಯಾವ ಬಗ್ಗೆ ಓದ್ಬೇಕಂದ್ರೆ 16 ಜೀರೋಲಿ ಓದ್ಬೇಕು. 16 ಜೀರೋಲಿ 0 3 ಇಲ್ಲಿ ಸಂಖ್ಯೆಗಳಾದವು, ದಶಮಾಂಶ ಕೊಟ್ಟು 0 ಬಳಸ್ಕೋಬೇಕು. 16 ಒಂದಲೇ 16,
12 32 ದೊಡ್ಡ ಆಗ್ತವೆ. 16 ಇಲ್ಲಿ 16 ಇಲ್ಲಿ 10ರಾಗ 6 ಕಳೆದ್ರೆ ಎಷ್ಟಾಯ್ತು ರೀ? ಈ ಕಡೆ ತೊಗೊಂಡು 10 ಆಯಿತು. 10ರಾಗ 6 4 ಆಯಿತು. ಇಲ್ಲಿ 2ರಾಗ 1 ಕಳೆದ್ರೆ 1 ಆಯಿತು. ಇನ್ನು ಇನ್ನೊಂದು ಜೀರೋ ಉಳಿಸ್ಕೋಬೋದು ನಾವು. 16 9 16 8 ಎಷ್ಟು? 16 9 144. 16 8 ಎಷ್ಟು ನೋಡಿರಿ? 8 48 ಕೈಲಾನೆ 4 8 8 8 ಪ್ಲಸ್ 4 12 128 ಅಂದರೆ 8 128 ಕಳೀರಿ. 10ರಾಗ 8 ಹೋದ್ರೆ 2 ಇಲ್ಲಿ 3ರಾಗ 2 ಹೋದ್ರೆ 1 0 ಅಂದರೆ 0.18 ಬರಿಬೋದು. ಇದು ಬದಲಿ ನಾವು ಇದ್ರ ಬದಲಿ ನಾವು ಬರೀಬೋದು 57 ಆ್ಯಸ್ ಇಟ್ ಈಸ್ ಬರೀಣ ಪ್ಲಸ್ ಇದು 0.18 ಅಂತ ಬರಿಬೋದು. ಈಗ ಏನು ಮಾಡಬೇಕು? ಎರಡು ಕೂಡಿಸಿ ಆನ್ಸರ್ ಇಟ್ಬಿಡ್ಬೇಕು ಅಷ್ಟೇ. ಇದು ಡಿಲೀಟ್ ಮಾಡ್ತೀನಿ ನೋಡ್ರಿ ನಾವು. ಕೂಡಿಸ್ರಿ, ಇದು ಏನು ಕೂಡಿಸ್ರಿ? 57 ಪ್ಲಸ್ ಇಲ್ಲಿ ಪಾಯಿಂಟ್ ಆದಮೇಲೆ ಇಲ್ಲಿ ಬೆಲೆ 0 ಇಲ್ಲ, ಬೆಲೆಗಳು ಏನೂ ಇಲ್ಲ. ಅದಕ್ಕೊಂದು 2 ಸಂಖ್ಯೆ ಹಿಂಗೆ ಬರ್ಕೊಂಬಿಡ್ಬೇಕು. ಇದು 0. ಇಲ್ಲಿ 1 8 ಕೂಡಿಸ್ಕೊಳ್ಬೇಕು. ಕೂಡಿದಾಗ ಏನು ಬರ್ತದೆ ನಮ್ಗೆ? 8 1 ಪಾಯಿಂಟ್ ಇಲ್ಲಿ ಹೆಂಗಂಗೆ 7 57.18 ಅಂದರೆ ಪ್ರತಿಯೊಂದು ಬಾಕ್ಸಲ್ಲಿ ನಮಗೆ 57.18 ಹಣ್ಣುಗಳಿದ್ದಾವೆ ಅಂಥೇಳಿ ನಾವು ಕಂಡು ಹಿಡ್ದಂಗೆ ಆಯ್ತು ನೋಡಿರಿ. ಇಷ್ಟಾದರೆ ಇದು ಲೆಕ್ಕ ಇಲ್ಲಿ ಕಂಪ್ಲೀಟ್ ಆಗುತ್ತೆ ನೋಡಿರಿ. ಈಗ 6ನೇ ಲೆಕ್ಕ ಏನದ ಬಿಡಿಸೋಣ ನೋಡಿರಿ. ಪ್ರಶ್ನೆ ಓದ್ತೀನಿ. 6ನೇ ಲೆಕ್ಕ. ಒಂದು ಪ್ರದೇಶದ 25 ಕುಟುಂಬಗಳ ಪ್ರತಿನಿತ್ಯದ ಆಹಾರ ವೆಚ್ಚವನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ತೋರಿಸುತ್ತದೆ ಅಂತ. 25 ಕುಟುಂಬಗಳ ಪ್ರತಿನಿತ್ಯ ಖರ್ಚು ಇಲ್ಲಿ ತೋರಿಸ್ತದೆ ನೋಡಿರಿ. ರೂಪಾಯಿ ದಿನನಿತ್ಯದ ವೆಚ್ಚ ರೂಪಾಯಿಗಳಲ್ಲಿ 100ರಿಂದ 150 ರೂಪಾಯಿ ಖರ್ಚು ಮಾಡೋ ಕುಟುಂಬ 4 ಇದ್ದಾವೆ. 150ರಿಂದ 200 ಖರ್ಚು ಮಾಡೋ ಕುಟುಂಬಗಳು 5 ಇದ್ದಾವೆ. 200ರಿಂದ 250 ರೂಪಾಯಿ ಖರ್ಚು ಮಾಡೋ ಕುಟುಂಬಗಳು 12 ಇದ್ದಾವೆ. 250ರಿಂದ 300 ರೂಪಾಯಿ ಖರ್ಚು ಮಾಡೋ ಕುಟುಂಬಗಳು 2 ಇದ್ದಾವೆ. 300ರಿಂದ 350 ರೂಪಾಯಿ ಖರ್ಚು ಮಾಡೋ ಕುಟುಂಬಗಳ ಸಂಖ್ಯೆ 2 ಇದ್ದಾವೆ. ಸೂಕ್ತ ವಿಧಾನದಿಂದ ಪ್ರತಿನಿತ್ಯದ ಆಹಾರದ ವೆಚ್ಚವನ್ನು ಸರಾಸರಿ ಕಂಡುಹಿಡಿ ಅಂತಾರೆ ಪ್ರಶ್ನೆ. ಇದು ಕೂಡ ದೊಡ್ಡ ಸಂಖ್ಯೆ ಇದಾವೆ. ಇದು ನಾವು ಸಿಗ್ಮಾ ಡೈರೆಕ್ಟ್ ನೇರ ವಿಧಾನದಿಂದ ಮಾಡ್ಬೋದು ಅಥವಾ ಹಂತ ವಿಚಲನ ವಿಧಾನದಿಂದ ಮಾಡ್ಬೋದು. ಈಸಿ ಅಂತ ನಾನು ಹಂತ ವಿಚಲನ ವಿಧಾನ ಏನೇನು ಫಾಲೋ ಮಾಡ್ತೀನಿ, ಈಸಿ ಆಗ್ತದೆ ನೋಡಿರಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಏನು ಮಾಡ್ತೀನಿ, ಇದನ್ನು ಅಡ್ಡ ಸಾಲಿದ್ದು ಇದು ವರ್ಗಾಂತರ ಇದು ಆಗುತ್ತೆ ಅಂತ ನೆಕ್ಸ್ಟ್ ಪೇಜಲ್ಲಿ ಬರಿತೀನಿ ನೋಡಿರಿ. ಬರಿತೀನಿ ನೋಡಿರಿ. ಈಗ ನಾನು ಏನು ಮಾಡಿದ್ದೀನಿ, ಅಡ್ಡ ಸಾಲಿದ್ದು ಕಂಬ ಸಾಲ ಬರ್ಕೊಂಡಿದ್ದೀನಿ. ಇದನ್ನು ವರ್ಗಾಂತರ, ಇದು ಕುಟುಂಬಗಳು ವರ್ಗಾಂತರದ ಬರ್ಕೊಂಡಿದ್ದೀನಿ. ಇದು ಆವೃತ್ತಿ FI ಕುಟುಂಬಗಳ ಸಂಖ್ಯೆ ಬರ್ಕೊಂಡಿದ್ದೀನಿ. 100ರಿಂದ 150 ರೂಪಾಯಿ ಖರ್ಚು ಮಾಡೋದು 4 ಕುಟುಂಬಗಳು. 150ರಿಂದ 200 ರೂಪಾಯಿ ಖರ್ಚು ಮಾಡೋದು 5 ಕುಟುಂಬಗಳು. 200ರಿಂದ 250 ಖರ್ಚು ಮಾಡೋ ಕುಟುಂಬಗಳು 12. 250ರಿಂದ 300 ಖರ್ಚು ಮಾಡೋದು 2 ಕುಟುಂಬಗಳು. 300ರಿಂದ 350 ರೂಪಾಯಿ ಖರ್ಚು ಮಾಡೋ ಕುಟುಂಬಗಳು 2. ಒಟ್ಟು ಕುಟುಂಬಗಳ ಸಂಖ್ಯೆ ಅವರೇ ಕೊಟ್ಟಿದ್ದಾರೆ 25 ಅಂತ. ಇವೆಲ್ಲ ಕೂಡಿಸಿದಾಗ 25 ಬರ್ತದೆ. ರೈಟ್. ನೆಕ್ಸ್ಟ್ ಏನು ಮಾಡಬೇಕು, ಈಗ ನಾವು ಮಧ್ಯ ಬಿಂದುವನ್ನು ಕಂಡುಹಿಡಿಬೇಕು. ಮಧ್ಯ ಬಿಂದು ಕಂಡುಹಿಡಿಬೇಕಂದ್ರೆ 100 + 150 ಕೂಡಿಸ್ಬೇಕು. 150 100 + 150 ಕೂಡಿಸಿದಾಗ ನಮಗೆ ಎಷ್ಟಾಗ್ತದೆ? 250 ಆಗ್ತದೆ. 250ಕ್ಕೆ ನಾವು 2ರಿಂದ ಭಾಗಾಕಾರ ಮಾಡಬೇಕು. ಎಷ್ಟು ಬರ್ತದೆ? 2ರಿಂದ ಭಾಗಾಕಾರ ಮಾಡಿದಾಗ 2 1 2 0 ಬೆಳೀತು. 5 ಇಳಿಸ್ಕೊರಿ. 2 2 4 1 ಉಳಿತು. ಇಲ್ಲಿ 0 ಇಳಿಸ್ಕೊಡ್ರಿ. 2 5 4 2 5 10 ಅಂದರೆ ಎಷ್ಟು ಬಂತು ನಮಗೆ? ಇಲ್ಲಿ 125 ಬಂತು. ಇಲ್ಲಿ ಮಧ್ಯ ಬಿಂದು, ಇವೆರಡರ ಮಧ್ಯ ಬಿಂದು ಕಂಡುಹಿಡಿದೆವು 125. ಇಲ್ಲಿ ನೋಡ್ರಿ, 100ರಿಂದ 150 ಆಗಲಿಕ್ಕೆ ಎಷ್ಟು ವರ್ಗಾಂತರ ಗಾತ್ರ ನಮಗೆ 50 ನೋಡ್ರಿ. 50 ಹೆಚ್ಚಾಗ್ತಾಯಿದೆ, 50 ಬರ್ಕೊಳ್ಬೇಕು. ಇಲ್ಲಿ ಪ್ರತಿಯೊಂದು ಮಾಡೋ ಬದಲಿ ಈಗ 125ಕ್ಕೆ 50 ಕೂಡಿಸ್ಬೇಕು. ಎಷ್ಟಾಗ್ತದೆ? 175 ಆಯಿತು. 175ಕ್ಕೆ ಮತ್ತೆ 50 ಕೂಡಿದ್ರೆ ನಮ್ಗೆ 225 ಬರುತ್ತೆ. ಮತ್ತು 50 ಕೂಡಿದಾಗ ನಮ್ಗೆ 275 ಬರುತ್ತೆ. 275ಕ್ಕೆ ಮತ್ತೆ ಕೂಡಿದ್ರೆ ನಮ್ಗೆ 325 ಬರ್ತವೆ ನೋಡಿರಿ. 325 ಅಥವಾ ನೀವೆಲ್ಲ ಬಿಡಿಸಿದ್ರೆ ಇದೆಲ್ಲ ಸರಾಸರಿ ಕಂಡುಹಿಡ್ಕೋತ ಹೋದ್ರೂ ಇದೇ ಬರುತ್ತೆ. ಫಸ್ಟ್ ಇದಕ್ಕೆ 50 ಆ್ಯಡ್ ಮಾಡಬೇಕು. 125ಕ್ಕೆ 50 ಹೇಳೋದು 175 ಆಯಿತು. 175ಕ್ಕೆ ಮತ್ತೆ 50 ಕೂಡಿಸಿದೆ ಅಂದರೆ 225 ಆಯಿತು. 225 ಮತ್ತೆ 50 ಕೂಡಿಸಿದೆ ಅಂದರೆ 275 ಆಯಿತು. ಮತ್ತು 50 ಕೂಡಿಸಿದೆ ಅಂದರೆ 325 ಅಥವಾ ಈ ರೀತಿ ನೀವು ಕಂಡು ಹಿಡಿದ್ರೂ ಇದೇ ಬರ್ತದೆ. ಈಗ ನೆಕ್ಸ್ಟ್ ಏನು ಮಾಡಬೇಕು ನಾವು?
ಯು ಐ ಕಂಡುಹಿಡಿಬೇಕು. ಯು ಐ ಕಂಡುಹಿಡಿಬೇಕಂದ್ರೆ ಏನು ಸೂತ್ರ ಅದ ನಮಗಂದ್ರೆ ಇದಕ್ಕೇನ ಯು ಐ ಕಂಡುಹಿಡಿಬೇಕು ನೋಡಿರಿ, ಎಕ್ಸ್ ಐ ಮೈನಸ್ ಎ ಡಿವೈಡ್ ಬೈ ಹೆಚ್ ಅಂತಿದೆ. ಎಕ್ಸ್ ಐ ಅಂದ್ರೆ ನೋಡಿರಿ ಏನು ಕಂಡುಹಿಡಿಬೇಕು ಇಲ್ಲಿ, ಯು ಐ ಕಂಡುಹಿಡ್ಲಿಕ್ಕೆ ಸೂತ್ರ ಹಿಂಗದ, ಯು ಐ ಈಕ್ವಲ್ ಟು ಎಕ್ಸ್ ಐ ಅಂತಂದರೆ ಇದರೊಳಗೆ ಎಕ್ಸ್ ಐ ನಾವು ಇದರೊಳಗೆ ಏನು ಮಾಡಬೇಕು, 1 2 3 4 5 ಬೆಲೆಗಳು. ಇದರಲ್ಲಿ ಯಾವುದಾದ್ರೂ ನಾವು ಎ ಅಂತ ಅಂದ್ಕೊಳ್ಬೋದು. ಇನ್ನು ಮಧ್ಯದ ಪದ ನಾನು ಏನು ಅಂದ್ಕೊಳ್ತೀನಿ ಇಲ್ಲಿ, ಇದು ನಾನು ಎ ಆಗಿರಲಿ ಅಂದ್ರೆ 275 ಸಾರಿ ಇದು ತೊಗೊಳ್ಳಿ ನಾವು, ಇದು ಬೇಡ 225 ಏನಾಗಿರಲಿ ಎ ಆಗಿರಲಿ ಅಂತ ಬರ್ಕೊಂಡು ಮಧ್ಯದ ಪದ ಅಂದರೆ ಈಸಿ ಆಗ್ತದೆ. ಇದು ತೊಗೊಳ್ಳೋಣ. ಇಲ್ಲೇನಿತ್ತು 225 ಡಿಲೀಟ್ ಆಯ್ತಲ್ಲ, ಇದು 225ಕ್ಕೆ 50 ಕೊಡಿಸ್ರಿ 275 ಅಂತ ಇರ್ತದೆ ನೋಡೋದು, 50 ಆ್ಯಡ್ ಮಾಡಿದಾಗ ರೈಟ್. ಈಗ ನಾವೇನು ಮಾಡಬೇಕು, ಫಸ್ಟ್ ಏನು ಮಾಡಬೇಕು, ಈಗ ಯು ಐ ಕಂಡುಹಿಡಬೇಕು. ಯು ಐ ಕಂಡುಹಿಡ್ಲಿಕ್ಕೆ ಏನು ಸೂತ್ರ, ಎಕ್ಸ್ ಐ ಅಂದರೆ ಮೊದಲ ಪದ ನೋಡಿರಿ, ಮೊದಲ ಪದಲ 125 ಬರ್ಕೊಳ್ಬೇಕು. ಬರ್ಕೊಂಡು ನೆಕ್ಸ್ಟ್ ಏನು ಅಂದ್ಕೊಂಡಿದ್ದೆ ನಾನು, ಎ ಅಂದಾಜು ಸರಾಸರಿ ಎ ಅಂದರೆ ಮೈನಸ್, ಇಲ್ಲಿ ಸೂತ್ರದಲ್ಲಿ ಮೈನಸ್ ಇದೆ, ಮೈನಸ್ ಬರ್ಕೊಂಡು 225 ಕಳೆದು ಇದಕ್ಕೆ 50ರಿಂದ ಭಾಗಿಸ್ಬೇಕು. ಅವಾಗ ನಾವು ಫಸ್ಟ್ ಟೈಮ್ ಇಲ್ಲಿ ಬರ್ತದೆ ಯು ಐ ಬರ್ತದೆ. ಈಗ ನೋಡಿರಿ ಫಸ್ಟ್ ದೊಡ್ಡ ಸಂಖ್ಯೆ ಯಾವುದು, ಮೈನಸ್ 225 ಈ ರೀತಿ ಬರ್ಕೊಳ್ಬೇಕು, ಪ್ಲಸ್ 125 ಈ ರೀತಿ ಬರ್ಕೊಂಡು ಕಳಿಬೇಕು ನಾವು. ಕಳೆದಾಗ 0 ಎಷ್ಟು ಉಳಿತು, 1 ಉಳಿತು. ಯಾವ ಒಂದು, -1 ಅಂದರೆ -100. -100ಕ್ಕೆ ನಾವು ಎಷ್ಟಲೇ ಭಾಗಾಕಾರ ಮಾಡಬೇಕೀಗ, 50ರಿಂದ, ಗಾತ್ರ ಎಷ್ಟಿದೆ 50 ಇದೆ, 50ರಿಂದ ಭಾಗಿಸ್ಬೇಕು. ಅಂದ್ರೆ 100ಕ್ಕೆ 50ರಿಂದ ಭಾಗಿಸ್ದೇವೆ ಅಂದ್ರೆ ಈ 0 ಕ್ಯಾನ್ಸಲ್ ಆಯಿತು, ಪೆನ್ ಚೇಂಜ್ ಮಾಡೋಣ 5. ನೆಕ್ಸ್ಟ್ 5 ಒಂದಿಲೇನೆ 5, 5 ಎರಡಲೇ 10. ಅದ್ರ ಬೆಲೆ ಎಷ್ಟು ಬಂತು ನಮಗೆ, -2 ಅಂತ ಬಂತು. ಇಲ್ಲಿ ಇವೆರಡರದ್ದು ಯು ಐ ಕಂಡುಹಿಡಿದು ಎಷ್ಟು ಬಂತು, -2. ಈಗ ಪ್ರತಿ ಸಲ ಮಾಡೋದೇನು ಬೇಕಾಗಿಲ್ಲ, -2 ಕೂಡ 1 ಕಡಿಮೆ ಮಾಡಬೇಕು, -1 ಆಯಿತು. ಇಲ್ಲಿ 225 ಕಳೆದ್ರೆ ಏನು ಬರ್ತದೆ, 0 ಬರ್ತದೆ. ಇಲ್ಲಿ ಏನು ಬರ್ತದೆ, 275ರಲ್ಲಿ 225 50ಕ್ಕೆ 50ರಲ್ಲಿ ಭಾಗಾಕಾರ ಮಾಡಿದ್ರೆ 1. ಇಲ್ಲಿಂದ ಹೀಗೆ ಉಲ್ಟಾ ಹೋಗ್ಬೇಕು, ಹಿಂಗೆ 1 ಇದು 2 ಪ್ಲಸ್ನ್ಯಾಗ, ಇವು ಪ್ಲಸ್ನ್ಯಾಗ ಬರ್ತವೆ. ಯಾಕಂದ್ರೆ ಇದ್ರಲ್ಲಿ ದೊಡ್ಡ ಸಂಖ್ಯೆದಾಗ ಕಳಿಬೇಕಲ್ಲ, ದೊಡ್ಡ ಸಂಖ್ಯೆದಾಗ 275ದಾಗ 225 ಕಳೆದ್ರೆ ಪ್ಲಸ್ 50 ಬರ್ತದೆ, ಅದು ಭಾಗಾಕಾರ ಮಾಡಿದ್ರೆ +1 ಈ ರೀತಿ. ಇಲ್ಲಿ ಮುಗೀತು. ನೆಕ್ಸ್ಟ್ ಏನು ಮಾಡಬೇಕು, ಎಫ್ ಐ ಇಂಟು ಯು ಐ. ಎಫ್ ಐ ಇಲ್ಲಿದ್ದಾವೆ, ಅದರಿಂದ ಇಲ್ಲಿ ಯು ಐ ಏನು ಮಾಡಿದ್ದೀನಿ ಅದಕ್ಕೆ ಉತ್ತರ ಗುಣಾಕಾರ ಮಾಡಬೇಕು, ಎಫ್ ಐ ಇಂಟು ಯು ಐ. ಚಿಹ್ನೆ ನೋಡಿ ಇಲ್ಲಿ ಪ್ಲಸ್ ಅದ, ಪ್ಲಸ್ ಇಂಟು ಮೈನಸ್ ಆಯಿತು, 4 2 8 ಬರ್ಕೊಡ್ರಿ. ಮೊದಲು ಚಿಹ್ನೆ ಮಾಡ್ಕೊಂಡು ಪ್ಲಸ್ ಇಂಟು ಮೈನಸ್ 5 ಒಂದಿಲೇನೆ 5, 12 ಇದೆ, ಇಲ್ಲಿ 0 ಅದ, 12 ಗುಣಿಲೆ 0 ಆಯಿತು. ಇಲ್ಲಿ ಪ್ಲಸ್ 2 ಅದ, ಇಲ್ಲಿ 1 ಇದೆ, 2 ಒಂದಿಲೇನೆ 2 ಆಯಿತು, ಪ್ಲಸ್ 2 ಎರಡಲೇನೆ 4 ಆಯ್ತು ನೋಡ್ರಿ. ಈಗ ನಾವು ಸಿಗ್ಮಾ ಎಫ್ ಐ ಇಂಟು ಯು ಐ ಮಾಡ್ಬೇಕಂದ್ರೆ ಸಿಗ್ಮಾ ಎಫ್ ಐ ಇಂಟು ಯು ಐ ಮಾಡ್ಬೇಕಂತಂದ್ರೆ ಏನು ಮಾಡಬೇಕು ನಾವು, ಪ್ಲಸ್ ಇದ್ದಿದ್ದು ಕೂಡಿಸಿ ಮೈನಸ್ ಇದ್ದು ಕೂಡಿಸಿ ಮೈನಸ್ ಚಿಹ್ನೆ ಬರೀಬೇಕು, ಪ್ಲಸ್ ಇದ್ದಿದ್ದು ಕೂಡಿಸಿ ಪ್ಲಸ್ ಚಿಹ್ನೆ ಬರೀಬೇಕು. ಪ್ಲಸ್ ಮೈನಸ್ ಆದರೆ ಏನು ಮಾಡಬೇಕು ನಾವು, ಕಳಿಬೇಕು. ಕಳೆದಾಗ ನಮಗೇನು ಸಿಗ್ತದೆ, ನಮಗೆ ಸಿಗ್ಮಾ ಎಫ್ ಐ ಇಂಟು ಯು ಐ ಸಿಗ್ತದೆ ನೋಡಿರಿ. -8 -5 ಎರಡು ಕೂಡಿದಾಗ ನಮಗೆ ಎಷ್ಟು ಬಂತು, -13 ಅಂತ ಬಂತು. ಇಲ್ಲಿ ಎರಡು ಕೂಡಿದಾಗ ಏನು ಬರ್ತದೆ, 2 + 4 ನಮಗೆ +6 ಅಂತಾಯಿತು. ಒಂದು ಪ್ಲಸ್ ಆಯಿತು, ಒಂದು ಮೈನಸ್ ಆಯಿತು, ಕಳಿಬೇಕು. -13ರಲ್ಲಿ ನಾವು +6 ಕಳೆದೀವಿ ಅಂದ್ರೆ ಏನು ಉಳಿತದೆ ನಮಗೆ, 13 ಕಳೆದ್ರೆ 7 ಅಂತ ಉಳಿತು. ಯಾವ 7 ಅಂದ್ರೆ -7 ಅಂತ, -7 ಸಿಕ್ತು ನಮಗೆ. ಇದೇನಿದು ಸಿಗ್ಮಾ ಎಫ್ ಐ ಯು ಐ ಅಂದರೆ -7 ಅಂತ ಸಿಕ್ತು. ನೆಕ್ಸ್ಟ್ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶ ಮಾಡಿ ಸರಾಸರಿಯನ್ನು ಕಂಡುಹಿಡಿಯೋಣ ನೋಡಿರಿ. ನೆಕ್ಸ್ಟ್ ಪೇಜಲ್ಲಿ ಸೂತ್ರ ಎಕ್ಸ್ ಬಾರ್ ಈಕ್ವಲ್ ಟು, ಇಲ್ಲಿ ಎ ಅಂದರೆ ಏನಂದ್ರೆ ನೋಡಿರಿ, ಅಂದಾಜು ಸರಾಸರಿ ಏನು ಅಂದ್ಕೊಂಡಿದ್ದೆ ನಾನು, ಅಂದಾಜು ಸರಾಸರಿ ಎ ಅಂದರೆ 225 ಅಂದ್ಕೊಂಡಿದ್ದೀನಿ. ಅಲ್ಲಿ ಎ ಇದ್ದಲ್ಲಿ 225 ತುಂಬೋಣ. ಎ ಇದ್ದಲ್ಲಿ 225 ಪ್ಲಸ್ ಹೆಂಗದಂಗೆ ಬರೋಣ. ಸಿಗ್ಮಾ ಎಫ್ ಐ ಯು ಐ ಎಷ್ಟು ಬಂದಿದೆ ನಮಗೆ, ಮೈನಸ್ನಾಗ ಬಂದಿದೆ ನೋಡಿರಿ, ಮೈನಸ್ಸಲ್ಲಿ 7 ಬಂದಿದೆ, ಅದು ಬರ್ಕೊಳ್ಳೋಣ. -7 ಇದಿಷ್ಟು ಅದ್ರ -7 ಆಯಿತು.
ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂದರೆ ಎಷ್ಟಿದೆ ನೋಡಿರಿ, ಸಿಗ್ಮಾ ಎಫ್ ಐ ಅಂದರೆ 25 ಮನೆಗಳ ಸಂಖ್ಯೆ ಇದೆ, 25 ಬರೆಯಮ್ಮ. ಇಲ್ಲಿ ಸಿಗ್ಮಾ ಎಫ್ ಐ ಅಂದ್ರೆ 25 ಅಂತ ಬರೆಯೋಣ. ಗಾತ್ರ ಹೆಚ್ಚು ಅಂದರೆ ಎಷ್ಟಿದೆ, 50, ಪ್ರತಿ 50 ವರ್ಗಾಂತರ 50 ಇದೆ, 50 ಅಂತ ಬರೆಯೋಣ. ಹೌದಾ. ಇಲ್ಲಿ ನೋಡಿರಿ 225 ಏನು ಅದ್ರ ಬರೋಂಗಿಲ್ಲ, ಅದು ಹೆಂಗೆ ಅದಂಗೆ ಬರೋಣ. ಬೋರ್ಡ್ಮಾಸ್ ನೇಮ್ ಪ್ರಕಾರ ಮೊದಲು ಬ್ರ್ಯಾಕೆಟನ್ನು ಬಿಡಿಸ್ಕೋಬೇಕಾಗ್ತದೆ. ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. ಇಲ್ಲಿ 7 ಇಂಟು 50 ಹೆಂಗೆ ಅದಂಗೆ ಬರಿತೀನಿ, ಡಿವೈಡ್ ಬೈ ಇಲ್ಲಿ 25 ಇದೆ. ಛೇದ ಹೊಡಿಯೋ ಸಲಕ್ಕೆ ಈಸಿ ಆಗ್ತದೆ. ಈ ಛೇದ ಹೊಡ್ರಿ ಯಾವ ಮಗೆ ಹೋಗ್ತದೆ, 2 ಒಂದೇ ಮಗೆ ಹೋಗ್ತದೆ ನೋಡಿರಿ. 25 ಒಂದಲೇ 25, 25 ಎರಡಲೇ 50. ಈಗ ನೋಡಿರಿ 225 ಹೆಂಗೆ ಅದಂಗೆ ಬರೀರಿ. ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. 7 ಎರಡಲೇ ಎಷ್ಟಾಯ್ತು ನೋಡಿರಿ, ನಮಗೆ 14 ಆಯ್ತು ನೋಡಿರಿ. 7 ಎರಡಲೇ 14. ಒಂದು ಪ್ಲಸ್ ಅದ ಮೈನಸ್ ಅದ ಕಳಿಬೇಕು. ಕಳೆದಾಗ ಏನು ಬರ್ತದೆ ನೋಡಿರಿ, 225ರಲ್ಲಿ 14 ಕಳಿಬೇಕು. 5 4 ಹೋದ್ರೆ 1, 2 1 ಹೋದ್ರೆ 1, 2ರಲ್ಲಿ 1 ಹೋದ್ರೆ 211. ಅಂದರೆ ಸರಾಸರಿ ಎಷ್ಟು ಕಂಡುಹಿಡಿದೀವಿ ನಾವು, 211. ಅಂದ್ರೆ ಪ್ರತಿಯೊಂದು ಮನೆ 211 ರೂಪಾಯಿ ಖರ್ಚು ಮಾಡ್ತದೆ, ವೆಚ್ಚ ಮಾಡ್ತದೆ ಅಂತ ಬರಿಬೇಕು. ಇಲ್ಲಿ ಒಂದು ಲೈನ್ ಬರೆದುಕೊಟ್ರು, ಪ್ರತಿಯೊಂದು ಕುಟುಂಬವು 211 ರೂಪಾಯಿ ಖರ್ಚು ಮಾಡುತ್ತದೆ ಅಥವಾ ವೆಚ್ಚ ಮಾಡುತ್ತದೆ ಅಂತ ಬರೆಬಿಡ್ಬೇಕು. ಯಾವಾಗ ಲೆಕ್ಕ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ ನೋಡಿರಿ.